ಸುಚಿತ್ ರೆಡ್ಡಿ, ಡಾಕ್ಟರ್ ಸುಚಿತ್ ರೆಡ್ಡಿ, ಚೀಫ್ ಇಂಜಿನಿಯರ್ ಸರ್ವಿಸ್ ಸುಜಿನಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್. ಸೊ ಇವರು ಡಾಕ್ಟರ್ ನಾಗರಾಜ್ ಕನ್ಗಿರಿ, ನ್ಯೂರೋಲಜಿಸ್ಟ್, ನಮ್ಮ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾರೆ. ಇವರು ಡಾಕ್ಟರ್ ನವೀನ್ ಅಂತ, ಇವರು ಮತ್ತು ಇವರು ಡಾಕ್ಟರ್ ಬಾಬುರಾವ್ ಕಂಡಿ ಅಂತ, ಈಸ್ ಆಲ್ಸೋ ಚೀಫ್ ಇಂಟೆನ್ಸಿವಿಸ್ಟ್ ಅಟ್ ಅವರ್ ಹಾಸ್ಪಿಟಲ್. ಸೊ ಫಸ್ಟ್ ಆಫ್ ಆಲ್ ಏನು ಹೇಳ್ಬೇಕಂತಂದರೆ, ಈ ಹಾಸ್ಪಿಟಲ್ ಓಪನ್ ಆಗಿ ಆಲ್ಮೋಸ್ಟ್ ಸುಮಾರು 1.5 ವರ್ಷ ಆಯಿತು. ಸೊ ಇಲ್ಲಿ ಹಲವಾರು ನಾವು ಪಿಡಿಯಾಟ್ರಿಕ್ ಮತ್ತು OBGಯಲ್ಲಿ ಕ್ರಿಟಿಕಲ್ ಕೇರ್ ಕೇಸಸನ್ನು ಹ್ಯಾಂಡಲ್ ಮಾಡಿದ್ದೀವಿ. ಸೊ ಈ ಸುದ್ದಿಗೆ ಅಷ್ಟೇ ಮೇನ್ ಇಂಪಾರ್ಟೆನ್ಸ್ ಏನಂತಂದರೆ, ಲಾಸ್ಟ್ ಟೈಮ್ ಇದೇ ಥರ ಒಂದು ಕೇಸು ನಾವು 6 ತಿಂಗಳ ಹಿಂದೆ ಒಂದು 600 ಗ್ರಾಮ್ ಮಗುವನ್ನು ಉಳಿಸಿ ವಿತೌಟ್ ಕಾಂಪ್ಲಿಕೇಶನ್ಸು ಮನೆಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಮಗುವನ್ನು. ಸೊ ಅದೇ ಥರ ಇದೇ ಒಂದು ತಿಂಗಳ ಹಿಂದೆ 550 ಗ್ರಾಮ್ ಮಗು ನಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿತ್ತು. ಇದು ಒಂದು ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಆಗಿತ್ತು. ಟ್ರಿಪ್ಲೆಟ್ಸ್ ಅಂದರೆ 3 ಜನ ಮಕ್ಕಳು. ಸೊ ಅದರಲ್ಲಿ 2 ಹೆಣ್ಮಕ್ಳು ಮತ್ತು 1 ಗಂಡು ಮಗು. ಎಲ್ಲ 3 ಜನ ಮಕ್ಕಳು ICUಯಲ್ಲಿ ಅಡ್ಮಿಷನ್ ಬೇಕಾಗಿತ್ತು. ಅದರಲ್ಲಿ ಇದು 3ನೇ ಮಗು, 550 ಗ್ರಾಮ್ ಇರೋದು 3ನೇ ಮಗು ಆಗಿತ್ತು. 58 ದಿನ ICUಯಲ್ಲಿ ಅಡ್ಮಿಟ್ ಆಗಿತ್ತು ವಿತೌಟ್ ಕಾಂಪ್ಲಿಕೇಶನ್ಸ್, ಅಂದರೆ ನಾಟ್ ಈವನ್ ಒನ್ ಸಿಂಗಲ್ ಕಾಂಪ್ಲಿಕೇಶನ್. ಈ ಥರ ಮಕ್ಕಳಲ್ಲಿ ಸುಮಾರು ಕಾಂಪ್ಲಿಕೇಶನ್ಸ್ ನೋಡ್ತೀವಿ ನಾವು. ಸೊ ಟೈಮ್ಲಿ ರೆಫರಲ್ ಆ್ಯಂಡ್ ಟೈಮ್ಲಿ ಮ್ಯಾನೇಜ್ಮೆಂಟಿಂದ ಈ ಮಗು ನಾವು ವಿತೌಟ್ ಕಾಂಪ್ಲಿಕೇಶನ್ಸ್ ಡಿಸ್ಚಾರ್ಜ್ ಮಾಡ್ತಾ ಇದ್ವಿ. ಅಂದರೆ ಇದು ಡೆಲಿವರಿ ಬಂದುಬಿಟ್ಟು ಅಮೃತ ಸ್ಪರ್ಶ್ ಹಾಸ್ಪಿಟಲ್, ಹೈಕೋರ್ಟ್ ರೋಡಲ್ಲಿ ಡೆಲಿವರಿ ಆಗಿತ್ತು. ಸೊ ವಿದಿನ್ ನೋ ಟೈಮ್, ಅಂದರೆ ಗೋಲ್ಡನ್ ಅವರಲ್ಲಿ, ಅಂದರೆ ವಿದಿನ್ ಫಸ್ಟ್ ಅವರ್ ಆಫ್ ಬರ್ತ್ ಅಂತ, ಗೋಲ್ಡನ್ ಅವರ್ ಅಂದರೆ ವಿದಿನ್ ಫಸ್ಟ್ ಅವರ್ ಆಫ್ ಬರ್ತ್ ಅಂತ ಹೇಳ್ತೀವಿ. ವಿದಿನ್ 1 ಅವರಲ್ಲಿ 3 ಜನ ಮಕ್ಕಳು ICUಗೆ ಶಿಫ್ಟ್ ಆಗಿರೋದ್ರಿಂದ ವಿತೌಟ್ ಕಾಂಪ್ಲಿಕೇಶನ್ಸ್ ಈ ಮಗು ಡಿಸ್ಚಾರ್ಜ್ ಆಗ್ತಾ ಇದೆ, 3 ಜನ ಮಕ್ಕಳು. ಸೊ ಮಿಕ್ಕಿದ್ದು ಇನ್ನಿಷ್ಟು ಮಾಹಿತಿ ನಮ್ಮದು ನೇನಟಲಿಸ್ಟ್ ಆಗಿರ್ಬೋದು, ಎಲ್ಲರೂ ಸ್ವಲ್ಪ ಮಾಹಿತಿ ಮಕ್ಕಳು ಏನೇನು ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ ಇಡೀ 1 ತಿಂಗಳಲ್ಲಿ ಅಂದರೆ ಒಬ್ಬೊಬ್ಬರಾಗಿ ಹೇಳ್ತಾರೆ. ಓಕೆ, ನಮಸ್ಕಾರ. ನಾನು ನಾಗರಾಜ್ ಕನ್ಗಿರಿ ಅಂತ, ನವಜಾತ ಶಿಶು ತಜ್ಞ. ಸೊ ಇದು ಈ ಟ್ರಿಪ್ಲೆಟ್ಸ್ ಅಂದರೆ 3 ಮಗು ಸರ್ ಹೇಳಿದ ಪ್ರಕಾರ 1.5 kg ಇತ್ತು, ಒಂದು ಆಲ್ಮೋಸ್ಟ್ 1.3 kg ಇತ್ತು. ಇದು 550 ಗ್ರಾಮ್ದು ಲಾಸ್ಟ್ ಬೇಬಿ. ಸೊ ಈಗ 1 kg 1.3 kgಯನ್ನು ICUಯಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ವಿ. 550 ಗ್ರಾಮು ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಸೊ ಕ್ರಿಟಿಕಲ್ ಮೇನು 550 ಗ್ರಾಮ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು, ಎಷ್ಟು ಒಂದು ಅರ್ಧ ಕೆ ಜಿ ಅಷ್ಟು ವೇಟ್ ಇತ್ತು ಅದರದ್ದು. ಸೊ ಏನೇನು ಕಾಂಪ್ಲಿಕೇಶನ್ ಆಗ್ಬೋದು 550 ಗ್ರಾಮ್ ಕೂಸು ಹುಟ್ಟಿದರೆ. ಈಗ ಮೇಜರ್ಲಿ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಬೆಳೆದಿರಲ್ಲ, ಆಮೇಲೆ ಬ್ರೈನ್ ಬೆಳೆದಿರಲ್ಲ, ಹಾರ್ಟು ಪಂಪಿಂಗ್ ಕೆಪಾಸಿಟಿ ಇರಲ್ಲ, ಆಮೇಲೆ ಇಂಟೆಸ್ಟೈನ್ಸ್ ಕರಳು ಡೈಜೆಷನ್ ಕೆಪಾಸಿಟಿ ಇರಲ್ಲ. ಇಮಿಡಿಯೇಟ್ಲಿ ಬಂದಮೇಲೆ ಉಸಿರಾಟಕ್ಕೆ ತೊಂದರೆ ಆಗ್ತವೆ. ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ನಾವೆಲ್ಲ ಅದಕ್ಕೆ ಉಸಿರಾಟ ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ಟ್ಯೂಬ್ ಎಲ್ಲ ಕರೆಕ್ಟಾಗಿ ಪ್ಲೇಸ್ಮೆಂಟಿಗೆ ಅದನ್ನು ವೆಂಟಿಲೇಟ್ರಲ್ಲಿ ಹಾಕ್ಕೊಂಡು ಸೊ ಕರೆಕ್ಟಾಗಿ ಆ ಥರ ಮ್ಯಾನೇಜ್ ಮಾಡೋದ್ರಿಂದ ಅದು ಬೇಬಿ ಫಸ್ಟ್ ಏನು 1 ಅವರ್ ಗೋಲ್ಡನ್ ಅವರ್ ಮಾಹಿತಿ ನೀಡಿದರು, ಅದರ ಪ್ರಕಾರ ನಾವು ಅದನ್ನು ಸೇವ್ ಮಾಡ್ಕೊಂಡಾಯಿತು. ಈಗ ಫಸ್ಟ್ ಸೇವ್ ಆದಮೇಲೆ ಮುಂದೇನು, ಫಸ್ಟ್ ಜೀವ ಉಳಿಸೋದು ಪ್ರಯತ್ನ ಇದೆ. ಮುಂದೇನು ಅಂದರೆ ಶ್ವಾಸಕೋಶ ಬೆಳೆಯಲಿಕ್ಕೆ ಸರ್ಫೆಕ್ಟೆಂಟ್ ಅಂತ ಯೂಸ್ ಮಾಡ್ತೀವಿ. ಆ ಸರ್ಫೆಕ್ಟೆಂಟನ್ನು ಹಾಕಿ ವಿತಿನ್ 6 ಅವರ್ಸಲ್ಲಿ ಹಾಕಬೇಕು. 6 ಅವರ್ಸಲ್ಲಿ ಹಾಕಿದರೆ ಏನಾಗುತ್ತೆ, ಲಂಗ್ಸ್ ಡೆವಲಪ್ ಆಗುತ್ತೆ. ಈ ಸರ್ಫೆಕ್ಟೆಂಟ್ ಯಾವಾಗ ಪ್ರೊಡ್ಯೂಸ್ ಆಗ್ತದೆ ಅಂದರೆ 33 to 34 ವೀಕ್ಸ್, ಅಂದರೆ ತಾಯಿ ಹೊಟ್ಟೆಗಿದ್ದಾಗ 7 ತಿಂಗಳು, ಸುಮಾರು 6-7 ತಿಂಗಳು ಸ್ಟಾರ್ಟ್ ಆಗ್ತವೆ ಅವಾಗ ಪ್ರೊಡ್ಯೂಸ್ ಆಗೋದು. ಅದು ಪೂರ 9 ತಿಂಗಳ ಬರೋಷ್ಟಿಗೆ ಲಂಗ್ಸು ಮೆಚ್ಯೂರ್ ಆಗ್ತವೆ. ಅದು ಸೀಕ್ರೆಟ್ ಆಗೋದ್ರಿಂದ ಪೂರ ಲಂಗ್ಸ್ ಮೆಚ್ಯೂರ್ ಆಗ್ತದೆ. ಸೊ ಈ ಕೂಸು ಮೊದಲೇ ಬಂದಿದ್ದಿಲ್ಲ, 28 ವೀಕ್ಸಿಗೆ 28 ವೀಕಿಗೆ ಬಂದಿದ್ದು. 28 ವೀಕಲ್ಲಿ ಡೆಲಿವರಿ ಆಗಿರುತ್ತೆ ಕೂಸು. ನಾರ್ಮಲ್ ಟರ್ಮ್ ಡೆಲಿವರಿ ಆಗೋದು 37 ವೀಕ್ಸ್, ಮಿನಿಮಮ್ 9 ಮಂತ್ಸ್ ಕಂಪ್ಲೀಟ್ ಆಗಬೇಕಂದ್ರೆ. ಸೊ 37 ವೀಕ್ಸ್ ಅಂತ ಹೇಳ್ತೀವಿ. ಈ ಮಗು ಆ ಥರ ಇಲ್ಲ, ಜಸ್ಟ್ 7 ಅಂದರೆ 6 ಮಂತ್ಸ್ ಅದೇ 28 ವೀಕ್ಸಲ್ಲಿ ಈ ಮಗು ಡೆಲಿವರಿ ಆಗಿದೆ. ಏನಕ್ಕೆ 28 ವೀಕ್ಸಲ್ಲಿ ಡೆಲಿವರಿ ಆಗಿದೆ ಅಂದರೆ ಬಿಕಾಸ್ ಆಫ್ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ. 3 ಜನ ಮಕ್ಕಳು ಇರೋದ್ರಿಂದ ಆಲ್ರೆಡಿ ಅವಧಿಗಿಂತ ಮುಂಚೆನೇ ಡೆಲಿವರಿ ಆಗಿದೆ. ಸೊ ಈ 28 ವಾರದಲ್ಲಿ ಅದು ಸರ್ಫೆಕ್ಟೆಂಟ್ ಅನ್ನೋದು ಏನಿರುತ್ತಲ್ಲ, ಅದು ಇದು ತಾಯಿ ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗಿರಲ್ಲ, ಅದು ಗರ್ಭಕೋಶದಲ್ಲಿ ಪ್ರೊಡ್ಯೂಸ್ ಆಗಿರಲ್ಲ. ಸೊ ಅದರಿಂದ ನಾವು ಅದನ್ನು ವೆಂಟಿಲೇಟ್ರಲ್ಲಿ ಹಾಕ್ಕೊಂಡು ಮೇಲೆಯಿಂದ ನಾವು ಕೊಟ್ಟು ಸೊ ಶ್ವಾಸಕೋಶಗಳನ್ನು ಕಂಟ್ರೋಲ್ ಮಾಡಿಕೊಂಡು. ಸೊ ಇದು ಈ ಥರ ಭಾಳ ಕಾಂಪ್ಲಿಕೇಶನ್ಸ್ ಇರ್ತವೆ. ಯಾಕಂದರೆ ಈಗ ಇದು ಹೆಂಗೆ ತಿಳಿಸ್ಬೇಕಂದ್ರೆ, ನಾವು ಒಂದು ಜೋಳದ ರಾಶಿ ಮಾಡ್ತೀವಿ. ಜೋಳದ ರಾಶಿ ಟೈಮ್ ಅಂದರೆ ಅದು ಜೋಳದ ಪೂರ ರಾಶಿ ಆದಮೇಲೆ ನಾವು ಅದಕ್ಕೆ ಬಿತ್ತನೆ ಮಾಡಬೇಕು. ಅದಕ್ಕಿಂತ ಮೊದಲೇ ನಾವು 3 ತಿಂಗಳಿಗೆ 4 ತಿಂಗಳಿಗೆ ಕಟ್ ಮಾಡಿದ್ವಿ ಅಂದ್ರೆ ಸಸ್ಯ ಅಂದರೆ ಹೆಂಗಿರ್ತಾವೆ, ಹಸಿ ಇದ್ದಂಗೆ. ಸೊ ಅದೇ ರೀತಿ ಇದನ್ನು ಕೂಸು 9 ತಿಂಗಳು ಆದಾಗ ಹೆಂಗಿರ್ತದ, ಈ ದಿನ 6 ತಿಂಗಳಿಗೆ ಹುಟ್ಟಿದ್ರೆ ಹೆಂಗಿರುತ್ತೆ, ಎಲ್ಲ ಹಸಿ ಇರ್ತವೆ. ಸೊ ಇದು ನಾವು ತಾಯಿ ಹೊಟ್ಟೆಗಿದ್ದಂಗೆ ಹೊರಗೆ ನಾವು ವಾರ್ಮರಲ್ಲಿ ಇಟ್ಟು ಅದಕ್ಕೆ ಪ್ಲಾಸ್ಟಿಕ್ ರ್ಯಾಪ್ ಮಾಡಿ, ಹೀಟ್ ಲಾಸ್ ಆಗಬಾರ್ದಂತೆಲ್ಲ ಪ್ಲಾಸ್ಟಿಕ್ ರ್ಯಾಪ್ ಮಾಡಿ ಅದನ್ನು ತಾಯಿ ಹೊಟ್ಟೆಗೆ ಹೆಂಗೆ ಬೆಳೆಸ್ತೀವಲ್ಲ ಅದೇ ವಾರ್ಮ್ ಟೆಂಪ್ರೇಚರಲ್ಲಿ ಅದು ನಾವು ಇಲ್ಲಿ ಬೆಳೆಸಿದ್ವಿ. ಈಗ ಅದು
ಬರೀ ಶ್ವಾಸಕೋಶ ಅಷ್ಟೇ ಅಲ್ಲ, ನಾವು ಇಮಿಡಿಯೇಟ್ಲಿ ಹಾಲು ಕುಡಿಸೋಕ್ಕೂ ಬರಲ್ಲ. ನಾವು ಒಂದು ವೇಳೆ ಲಂಗ್ಸ್ನ ಸೆಕ್ಯೂರ್ ಮಾಡಿದ್ರು ಹಾಲು ಕುಡಿಸ್ಲಿಕ್ಕೂ ಬರೋದು. ಹಾಲು ಹಾಕೊಂಡ್ರೆ ಡೈಜೆಷನ್ ಆಗಲ್ಲ. ಡೈಜೆಷನ್ ಒಮ್ಮಿದೊಮ್ಮೆ ನಾವು ಜಾಸ್ತಿ ಹಾಲು ಹಾಕಿದ್ರು ಡೈಜೆಷನ್ ಆಗಲ್ಲ, ಕರಳಲ್ಲಿ ತೂತ ಬೀಳ್ತಾವ. ಸೊ ಅದಕ್ಕೆ ನಾವು ಫಸ್ಟ್ ಲಂಗ್ಸನ್ನು ಸೆಕ್ಯೂರ್ ಮಾಡಿಕೊಂಡು ಸ್ಲೋಲಿ ಸ್ವಲ್ಪ ಒಂದು 3-4 ಡೇಸಲ್ಲಿ ಗೊತ್ತಾಯ್ತು ನಮಗೆ, ಆಯಿತು ಇದು ಲಂಗ್ಸ್ ಸೆಕ್ಯೂರ್ ಆದಮೇಲೆ ಹಳ್ಳು ಟ್ಯೂಬಲ್ಲಿ ಬಾಯಲ್ಲಿ 1 ಹನಿ 2 ಹನಿ 3 ml 4 ml ಆ ಥರ ಸ್ಲೋಲಿ ಏನು ಮಾಡಿದ್ವಿ, ಹಾಲನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಇದೆಲ್ಲ ಒಂದು ಸ್ಟೇಜಲ್ಲಿ ನಾವು ಕ್ಲಿಯರ್ ಟಿಕ್ ಮಾಡ್ಕೊತ ಬಂದ್ವಿ. ಫಸ್ಟು ಶ್ವಾಸಕೋಶ ಕರೆಕ್ಟ್ ಆಯಿತು, ಆಮೇಲೆ ಹಾರ್ಟನ್ನು ಕರೆಕ್ಟಾಗಿ ಪಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಆಮೇಲೆ ಡೈಜೆಷನಲ್ಲೂ ನಾವು ಕ್ಲಿಯರ್ ಆದ್ವಿ. ಸೊ ಒಂದೊಂದು ಕಾಂಪ್ಲಿಕೇಶನ್ನ ನಾವು ಕ್ಲಿಯರ್ ಮಾಡಿಕೊಂಡು ಈ ಬೇಬಿನ ಆಲ್ಮೋಸ್ಟ್ ಒಂದು ವಿತಿನ್ 25 ಡೇಸ್ ನಾವೆಲ್ಲ ಪ್ಯೂರ್ಲಿ ಅದಕ್ಕೆ ತಾಯಿ ಹತ್ರ ಕೊಡೋಷ್ಟು ತಾಕತ್ತು ಬೇಬಿಗೆ. ಇದು ಆದಮೇಲೆ ಈಗ KMC ಅಂತ ಇರುತ್ತೆ, ಅದೊಂದು ಇಂಪಾರ್ಟೆನ್ಸ್ ಭಾಳ ಇರುತ್ತೆ. ಅದು ನವೀನ್ ಸರ್ ಅವ್ರು ಹೇಳ್ತಾರೆ. KMC ಅಂದ್ರೆ ಏನು, ಅದ್ರ ಬಗ್ಗೆ ಒಂದು 2 ಮಾಹಿತಿ ಸರ್ ಹೇಳ್ತಾರೆ.